ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಸಚಿವರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾದ ಸನ್ಮಾನ್ಯ KH ಮುನಿಯಪ್ಪ ರವರ ಸಂಭ್ರಮದ ಹುಟ್ಟುಹಬ್ಬ ಆಚರಣೆಯ ಸಮಾರಂಭ ಅಭಿಮಾನಿಗಳು ಸ್ನೇಹಿತರಿಂದ ಜನ್ಮದಿನದ ಶುಭಾಶಯ. ಸಚಿವರ ಜನ್ಮದಿನದ ಪ್ರಯುಕ್ತ ರಾಧಾಕೃಷ್ಣ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸುವ ಮುಖೇನ ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಸ್ನೇಹಿತರೊಂದಿಗೆ ಆಚರಿಸಿಕೊಂಡರು. ಮಾದಿಗ ದಂಡೋರ ಜಾಗೃತಿ ಸಮಿತಿ ರಾಜ್ಯಾಧ್ಯಕ್ಷರಾದ MC ಶ್ರೀನಿವಾಸ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ MV ರಾಮಪ್ಪ, ಮುಖಂಡರಾದ ಪ್ರಸಾದ್, ತಿಪ್ಪಣ್ಣ ಹಾಗೂ ನರಸಿಂಹಪ್ಪ, ವೆಂಕಟರಾಮಪ್ಪ ಹಾಗೂ ಅನಿಲ್, ಕಾರ್ತಿಕ್ ಸಮುದಾಯದ ಇತರೆ ಮುಖಂಡರು ಆಗಮಿಸಿ ಜನಪ್ರಿಯ ಆಹಾರ ಇಲಾಖೆಯ ಸಚಿವರಾದ ಸನ್ಮಾನ್ಯ KH ಮುನಿಯಪ್ಪ ರವರಿಗೆ ಅಭಿನಂದಿಸಿ ಸನ್ಮಾನಿಸಿ ಜನ್ಮದಿನದ ಶುಭಾಶಯ ತಿಳಿಸುತ್ತಾ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಅವರು 77ನೇ ಜನ್ಮದಿನಾಚರಣೆ ಶುಭಾಶಯಗಳು ತಿಳಿಸ್ತಾ, ಈ ಭವ್ಯ ಭಾರತ ದೇಶದಲ್ಲಿ ಬಾಬು ಜಗಜೀವನ್ ರಾಮ್ ಆದ ನಂತರ 7 ಬಾರಿ ಮಾದಿಗರ ಪೈಕಿ ಪಾರ್ಲಿಮೆಂಟ್ ಸದಸ್ಯರಾಗಿರ್ತಕ್ಕಂಥವರು KH ಮುನಿಯಪ್ಪನವರು. ನಿರಂತರವಾಗಿ ಅವರು ಸುಮಾರು 50 ವರ್ಷಗಳ ಈ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ಕಟ್ಟೋದ್ರಲ್ಲಿ ಕೂಡ ನಿಷ್ಠಾವಂತರಾಗಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದಾರೆ ಮತ್ತು ಕೇಂದ್ರ ಸಚಿವರಾಗಿದ್ದರು ಮತ್ತು ಈಗ ರಾಜ್ಯ ಸಚಿವರಾಗಿದ್ದಾರೆ. ಅವರಿಗೆ ಕೊರತೆ ಆಗಿರತಕ್ಕಂಥದ್ದು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ನಾವೆಲ್ಲರೂ ಕೂಡ ಅವರು ಮುಖ್ಯಮಂತ್ರಿ ಆಗಿದ್ದು ನೋಡಿ ನಾವೆಲ್ಲರೂ ಕೂಡ ಆನಂದ ಪಡಬೇಕು. ದಕ್ಷಿಣ ಭಾರತ ದೇಶದಲ್ಲಿ ಇದುವರೆಗೂ ಮಾದಿಗರ ಪೈಕಿ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರನ್ನ ಬಿಟ್ಟು ಮುಖ್ಯಮಂತ್ರಿ ಆಗಲಿಲ್ಲ. ಮಾದಿಗರ ಪೈಕಿ KH ಮುನಿಯಪ್ಪ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡ್ತಿದ್ದೀವಿ ಅಂತೇಳಿ. ಕೊಟ್ಟಿರುವಂತ ಈ ಸಚಿವ ಸಂಪುಟದಲ್ಲಿ ಅವರು ಸಚಿವರಾಗಿದ್ದಾರೆ, ಕೇಂದ್ರದಲ್ಲಿ ಅಪಾರ ಸೇವೆ ಕೊಟ್ಟಿದ್ದಾರೆ, ಒಂದು ಸರಳ ಮಾದರಿ ಆಗಿದ್ದಾರೆ. ಸಮುದಾಯದ ಮುಖಂಡರಿಂದ ಇಲ್ಲಿ ಯಾವ ರೀತಿ ಸರ್ಕಾರದಿಂದ ಕೊಟ್ಟಿರೋದು ಅನ್ನೋದನ್ನ ಅವರು ಸಚಿವ ಸಂಪುಟ ಕಡಿಮೆ ಅಂತ ಹೇಳ್ತಾ ಇದ್ದೀರಾ ಸರ್? ಅವ್ರಿಗೆ ಈ ಖಾತೆ ಅವ್ರಿಗೆ ಸರಿಯಾಗಿ ಅವ್ರಿಗೆ ತೂಕವಾದಂತ ಖಾತೆ ಅಲ್ಲ. ಇನ್ನ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಖಾತೆಗಳಿದ್ವು, ಆ ಖಾತೆಗಳು ಕೊಡಬೇಕಿತ್ತು. ಆದ್ರೆ ಈ ಮಲತಾಯಿ ಧೋರಣೆ ಇದೆಯಲ್ಲ, ಮಾದಿಗರು ಅಂತ ಹೇಳಿದ್ರೆ ಸ್ವಲ್ಪ ಕೀಳಾಗಿ ನೋಡ್ತಾರಲ್ಲ, ಅದಕ್ಕೆ ಆಹಾರ ಪದ್ಧತಿ ಕೊಟ್ಟಿದ್ದಾರೆ. ಇನ್ನ ದೊಡ್ಡ ದೊಡ್ಡ ಹುದ್ದೆಗಳು ಕೊಟ್ಟಿದ್ರೆ ಅದನ್ನ ಬಹಳ ನಿಭಾಯಿಸೋ ಶಕ್ತಿ ಕೂಡ ಇರ್ತಕ್ಕಂಥದ್ದವರು. ಹೆದ್ದಾರಿಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೆದ್ದಾರಿಗಳನ್ನ ಮಾದರಿ ಮಾಡಿರತಕ್ಕಂಥದ್ದು ಇಡೀ ರಾಜ್ಯ ಜನನೇ ನೋಡ್ತಿದ್ದಾರೆ. ಅವರಿಗೆ ಮುಂದೆ ಕೂಡ ಖಾತಾವನ್ನ ಬದಲಾವಣೆ ಮಾಡಬೇಕು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿ ಮಾಡ್ಬೇಕಂತಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ವರಿಷ್ಠರನ್ನು ಬೇಡಿಕೊಳ್ತೀವಿ. ಕರ್ನಾಟಕ ರಾಜ್ಯದ ಮಾದಿಗ ದಂಡೋರ ಮಾದಿಗ ಜಾಗೃತಿ ಹೋರಾಟ ಸಮಿತಿಯ ವತಿಯಿಂದ ಏನಿವತ್ತು ಕೇಂದ್ರ ಮತ್ತು ರಾಜ್ಯ ಸಚಿವರಾಗಿ 50 ವರ್ಷಗಳ ನಿರಂತರ ಜೈಬೇರಿಯಾಗಿ ಗೆದ್ದಿರ್ತಕ್ಕಂಥ KH ಮುನಿಯಪ್ಪನವರ 77ನೇ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಮತ್ತೆ ಇವಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಸಹ ಎಲ್ಲರ ಸಮ್ಮುಖದಲ್ಲಿ ಅವರಿಗೆ ದೇವರು ಆಶೀರ್ವಾದವನ್ನು ಕೊಟ್ಟು ಒಳ್ಳೆಯ ಒಂದು ನಡತೆ ಸುಜ್ಜನತೆಯಿಂದ ನಡೆದುಕೊಂಡಿರ್ತಕ್ಕಂಥ KH ಮುನಿಯಪ್ಪನವರಿಗೆ ಈಗಿನ ಸರ್ಕಾರ ಸಿದ್ದರಾಮಯ್ಯನವರು ಏನು ಮುಖ್ಯಮಂತ್ರಿಯನ್ನ ಸೀಟನ್ನ ಅಲಂಕರಿಸಿಕೊಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ರಾಜ್ಯ ಎಲ್ಲ ಮಾದಿಗರ ಪರವಾಗಿ ಅವ್ರನ್ನ ಸಿದ್ದರಾಮಯ್ಯ ಮನವಿ